ಮುಂದಿನ ವಿಚಾರ ಮುಂದೆ ನಾನು ತಿಳಿಸ್ತೀನಿ, ಅದಕ್ಕಿಂತ ಸಮಯ ಇದೆ. ಖಂಡಿತವಾಗ್ಲೂ 2028ರಲ್ಲಿ ಚುನಾವಣೆಯಲ್ಲಿ ಭಾಗವಹಿಸ್ತೀನಿ, ಸ್ಪರ್ಧಿಸ್ತೀವಿ ಅನ್ನೋ ಅಂಥದ್ದು ಈಗಾಗಲೇ ನಾನು ಹೇಳಿದ್ದೀನಿ. ಇದಕ್ಕೆ ಬದ್ಧವಾಗಿರ್ತೀವಿ. ಚುನಾವಣೆ ಬಂದಾಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಇವತ್ತೇನಿದ್ರೂ ಕೂಡ ಮಹಿಳಾ ಮೀಸಲಾತಿ ಜಾರಿಗೊಳ್ಳಿ ಅನ್ನುವಂಥದ್ದು ನಮ್ಮೆಲ್ಲರ ಮಹಿಳೆಯರ ಒಂದು ಧ್ವನಿಯಾಗಿದೆ. ಅದನ್ನು ಆದಷ್ಟು ಬೇಗ ಮಾನ್ಯ ಪ್ರಧಾನಮಂತ್ರಿಗಳು ಹೆಣ್ಣುಮಕ್ಳ ಬಗ್ಗೆ ಗೌರವ ಇದೆ, ನಮಗೆ ಹೆಣ್ಣುಮಕ್ಳ ಬಗ್ಗೆ ಬದ್ಧತೆ ಇದೆ, ಹೆಣ್ಣುಮಕ್ಳಿಗೆ ನಾವು ವಿಶೇಷವಾದಂಥ ಸ್ಥಾನಮಾನ ಕೊಡಬೇಕು ಅಂತಾರಲ್ಲ, ರಾಜಕೀಯವಾಗಿ ಸ್ಥಾನಮಾನಗಳು ಕೊಡಲಿ, ಹೆಣ್ಣುಮಕ್ಳಿಗೂ ಕೂಡ ಸರಿಸಮವಾಗಿ ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ಇವತ್ತು ಲೋಕಸಭಾ ಆಗಲಿ ವಿಧಾನಸಭಾ ಆಗಲಿ ಹೆಣ್ಣುಮಕ್ಳಿಗೆ ಅವಕಾಶವನ್ನು ಕಲ್ಪಿಸಲಿ ಮಾನ್ಯ ಪ್ರಧಾನಮಂತ್ರಿಗಳು. ಆದರೆ ಕ್ಷೇತ್ರ ಪುನರ್ವಿಂಗಡಣೆಯ ಜೊತೆಗೆ ಅದ್ರ ಜೊತೆ ತಳ್ಕಾಕಲ್ಲ, ಸಪ್ರೇಟಾಗಿ ಅದನ್ನು ಜಾರಿಗೊಳಿಸುವಂಥ ಅವ್ರಿಗೆ ಮನಸ್ಥಿತಿ ಇತ್ತು ಅಂದರೆ ಈಗ ಜಾರಿಗೊಳಿಸ್ಬೋದು, ನಾಳೆನೇ ಅದನ್ನು ಆರ್ಡರ್ ಮಾಡ್ಬೋದು. ಅವರು ಆ ಶಕ್ತಿ ಪ್ರಧಾನಮಂತ್ರಿಗಳಿಗಿದೆ. ರಾಜೀವ್ ಗಾಂಧಿ ಅವರು ಯಾವ ಥರ ಅವರು ಬದ್ಧತೆಯನ್ನು ತೋರಿಸಿದ್ರು ಪಂಚಾಯತ್ ರಾಜನ್ನು ತರುವುದ್ರ ಮೂಲಕ, ಅದೇ ರೀತಿ ಇವತ್ತು ವಿಧಾನಸಭಾದಲ್ಲೂ ಕೂಡ ಹಾಗೂ ಲೋಕಸಭಾದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಅವರ ಅವಧಿಯಲ್ಲಿ ಇದನ್ನು ಜಾರಿಗೊಳಿಸಲಿ ಅಂತೇಳಿ ನಮ್ಮೆಲ್ಲರ ಮಹಿಳೆಯರ ಒತ್ತಾಯ ಆಗಿದೆ. ಅದಕ್ಕೆ ಮುಂದೆ ಇನ್ನೂ ಟೈಮ್ ಇದೆ, ಉತ್ತರ ಕೊಡ್ತೀನಿ. ಸ್ಪರ್ಧೆ ಖಚಿತ ಯಾವುದು ಅಂತೇಳಿ ನಾನು ಮುಂದಿನ ದಿನಮಾನದಲ್ಲಿ ಅದಕ್ಕೆ ಉತ್ತರ ನೀಡ್ತೀನಿ. ಅದಕ್ಕಂತಲೇ ವಿಶೇಷವಾದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಾನು ಅದ್ರ ಬಗ್ಗೆ ಸ್ಪಷ್ಟತೆ ನೋಡ್ರಿ, ಅದಕ್ಕಿನ್ನ ಕಾಲಾವಕಾಶ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡು ಹೊರಟಿದ್ದೀವಿ. ಇವತ್ತು ಏನು ಅದಕ್ಕಿನ್ನ ಕಾಲಾವಕಾಶ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ವಿಶೇಷವಾಗಿ ನನ್ನ ರಾಜಕೀಯ ಮುಂದಿನ ನಡೆಗಳ ಬಗ್ಗೆ ನಿಮಗೆ ಒಂದು ಪತ್ರಿಕಾಗೋಷ್ಠಿ ಕರೆದು ನಾವು ಅದಕ್ಕೆ ಟೈಮ್ ಇದೆ, ಇನ್ನು ಆ ಟೈಮ್ ಬಂದಾಗ ನಾನು ಖಂಡಿತವಾಗ್ಲೂ ತಿಳಿಸ್ತೀವಿ. ಆದರೆ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ನಾನು ಕಣದಲ್ಲಿ ಇರ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ.